ನನ್ನ ಹತ್ರ ಇರೋ ಈ ಸ್ಮಾರ್ಟ್ ಫೋನ್ ಅಲ್ಲಿ ನೀವು BGMI ಗೇಮ್ ನ ನಾನ್ ಸ್ಟಾಪ್ ಆಗಿ ಆಡಬಹುದು. ಎಲ್ಲೂ ನಿಮ್ಗೆ ಲ್ಯಾಗ್ ಅನ್ಸಲ್ಲ. ನಿಮ್ಮ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಫುಲ್ ಸಖತ್ತಾಗಿರುತ್ತೆ. ಇದ್ರಲ್ಲಿ ನೀವು 144 FPS ಅಲ್ಲಿ ಗೇಮಿಂಗ್ ಆಡಬಹುದು. ಯಾಕಂದ್ರೆ ಇದ್ರಲ್ಲಿ ನಿಮ್ಗೆ ಸ್ನ್ಯಾಪ್ ಡ್ರ್ಯಾಗನ್ 8S ಜನರೇಷನ್ 4 ನ ಪ್ರೊಸೆಸರ್ ಸಿಗುತ್ತೆ. ಆಮೇಲೆ ನೀವು ಅವರ್ಸ್ ಗಟ್ಲೆ ಗೇಮಿಂಗ್ ಆಡಿದ್ರು ಕೂಡ ಈ ಸ್ಮಾರ್ಟ್ ಫೋನ್ ಹೀಟ್ ಆಗಲ್ಲ. ಯಾಕಂದ್ರೆ ಇದ್ರಲ್ಲಿ ನಿಮ್ಗೆ 7000 BC ಕೂಲಿಂಗ್ ಚೇಂಬರ್ ಸಿಗುತ್ತೆ. ಜೊತೆಗೆ ಗೇಮಿಂಗ್ ಆಡಕ್ಕೆ ತುಂಬಾ ಮೋಡ್ಸ್ ಗಳು ಸಿಗೋದ್ರ ಜೊತೆಗೆ ಇದ್ರಲ್ಲಿ ನಿಮ್ಗೆ ಲೆಸ್ ಪವರ್ ಕನ್ಸಂಪ್ಷನ್ ಆಗುತ್ತೆ. ಅಂಡ್ ಈ ಸ್ಮಾರ್ಟ್ ಫೋನ್ ನೀವು ರೆಗ್ಯುಲರ್ ಯೂಸ್ ಮಾಡ್ತೀರಾ ಅಂದ್ರೆ ತುಂಬಾ ದಿನಾನೇ ಯೂಸ್ ಮಾಡಬಹುದು. ಯಾಕಂದ್ರೆ ಇದ್ರಲ್ಲಿ ನಿಮ್ಗೆ 7000 mAh ನ ಹ್ಯೂಜ್ ಬ್ಯಾಟರಿ ಸಿಗುತ್ತೆ. ಅಂಡ್ ಇದ್ರಲ್ಲಿ ನಿಮ್ಗೆ 120 ವಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಿಗುತ್ತೆ. ಈ ಸ್ಮಾರ್ಟ್ ಫೋನ್ 0 to 100% ಚಾರ್ಜ್ ಜಸ್ಟ್ 36 ಮಿನಿಟ್ಸ್ ಅಲ್ಲೇ ಆಗುತ್ತೆ. ಈ ಸ್ಮಾರ್ಟ್ ಫೋನ್ ನ ಡಿಸ್ಪ್ಲೇ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಸ್ಮಾರ್ಟ್ ಫೋನ್ ನ ನೀವು ಬಿಸಿಲು ತಗೊಂಡ್ರು ಕೂಡ ಸಿಕ್ಕಾಪಟ್ಟೆ ಬ್ರೈಟ್ ಆಗಿರುತ್ತೆ. ಯಾಕಂದ್ರೆ ಇದ್ರಲ್ಲಿ ನಿಮ್ಗೆ 5500 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಜೊತೆಗೆ 1.5K 144 FPS ಇರುವಂತ ಆಂಡ್ರಾಯ್ಡ್ ಡಿಸ್ಪ್ಲೇ ಸಿಗುತ್ತೆ. ಈ ಸ್ಮಾರ್ಟ್ ಫೋನ್ ಮಿಸ್ ಕೆಳಗ್ ಬಿದ್ರು ಏನಾಗಲ್ಲ, ನೀರಲ್ಲಿ ಬಿದ್ರು ಕೂಡ ಏನಾಗಲ್ಲ, ಆ ತರ ಬಿಲ್ಡ್ ಆಗಿದೆ. ಈ ಸ್ಮಾರ್ಟ್ ಫೋನ್ ಜಸ್ಟ್ 0.809 ಸೆಂಟಿಮೀಟರ್ ಸ್ಲಿಮ್ ಆಗಿದೆ ವಿತ್ ಜಸ್ಟ್ 206 ಗ್ರಾಮ್ಸ್. ಸೊ ಇದು ಸಖತ್ ಸ್ಲಿಮ್ ಆಗಿ ಸಖತ್ ಲೈಟ್ ವೇಟ್ ಆಗಿದೆ. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳಬೇಕು ಅಂದ್ರೆ ಸೋನಿಯ OIS ಪೋರ್ಟ್ರೇಟ್ ಮೇನ್ ಕ್ಯಾಮ್ರಾ ಸಿಗುತ್ತೆ. ಜೊತೆಗೆ 8 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ. ಅಂಡ್ ಫ್ರಂಟ್ ಅಲ್ಲಿ ನಿಮಗೆ 32 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಸಿಗುತ್ತೆ. ನೀವು ಈ ಸ್ಮಾರ್ಟ್ ಫೋನ್ ಅಲ್ಲಿ ಒಳ್ಳೆ ಪೋರ್ಟ್ರೇಟ್ ಫೋಟೋಸ್ ನ ತಗೋಬಹುದು. ಅಂಡ್ 4K 60 FPS ಅಲ್ಲಿ ಒಳ್ಳೆ ವಿಡಿಯೋಸ್ ನ ತಗೋಬಹುದು. ಈ ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ಟೆಸ್ಟ್ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ, ಹೋಗಿ ಚೆಕ್ ಮಾಡಿ. ಫನ್ ಟಚ್ OS ಜೊತೆಗೆ ಈ ಸ್ಮಾರ್ಟ್ ಫೋನ್ ಅಲ್ಲಿ ತುಂಬಾ AI ಫೀಚರ್ಸ್ ಗಳು ಇದಾವೆ. ಸೊ ಫೈನಲಿ 32,000 ರೂಪಾಯಿಗೆ ಈ ಸ್ಮಾರ್ಟ್ ಫೋನ್ ಅಲ್ಲಿ ಇರುವಂತಹ ಫೀಚರ್ಸ್ ವರ್ತ್ ಇದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ.